ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 49ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನನ್ನು ಏನ್ ಮಾಡ್ತೇನೆ, ಕರುಣಿಸುತ್ತಾ ಇದ್ದೇನೆ, ನಾನು ನಿನ್ನನ್ನು ಸಂತೈಸುತ್ತಾ ಇದ್ದೇನೆ ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಹೇಳುವವನಾಗಿದ್ದಾನೆ. ದಿಕ್ಕಿಲ್ಲದ ತನ್ನ ಪ್ರಜೆಯನ್ನು ದೇವರು ಏನ್ ಮಾಡುವವರಾಗಿದ್ದಾರೆ, ಕರುಣಿಸುವವರಾಗಿದ್ದಾರೆ. ದಿಕ್ಕೆಟ್ಟವರಾಗಿ ನಾವಿರ್ತೇವೆ, ಕೆಲವೊಂದ್ಸತಿ ಕೈ ಬಿಡಲ್ಪಟ್ಟವರಾಗಿರ್ತೇವೆ. ಆ ಸಮಯದಲ್ಲಿ ಕರ್ತನ ನಮ್ಮನ್ನು ಕರುಣಿಸ್ತಾನೆ. ಅನೇಕ ಜನರು ಏನ್ ಮಾಡಿಬಿಡುತ್ತಾರೆ, ತೊರೆದು ಬಿಡ್ತಾರೆ. ಇವರು ದಿಕ್ಕಿಲ್ಲದವರು, ಇವರು ಬೇಡವಾದವರು, ಇವರಿಂದ ನಮಗೆ ಯಾವ ಕಾರ್ಯ ಅಗತ್ಯವಿಲ್ಲ. ಅನೇಕರು ನಮ್ಮ ಅಂದರೆ ತೊರೆದು ಬಿಟ್ಟು ಹೋಗಿಬಿಡ್ತಾರೆ, ದಿಕ್ಕಿಲ್ಲದವಾಗಿ ಬಿಡ್ತೇವೆ, ಕಣ್ಣಿಟ್ಟು ಹೋಗಿಬಿಡ್ತೇವೆ. ಏನ್ ಮಾಡ್ಬೇಕು ನಮಗೆ ಗೊತ್ತಾಗುವುದಿಲ್ಲ, ಏನ್ ಮಾಡ್ಬೇಕು ನಮಗೆ ತಿಳಿದು ಬರುವುದಿಲ್ಲ. ಆ ಸಮಯದಲ್ಲಿ ಕರ್ತನ ಸಮ್ಮುಖಕ್ಕೆ ಹೋಗ್ಬೇಕು. ಕರ್ತನೆ, ನಾನು ದಿಕ್ಕಿಲ್ಲದವನು ಸ್ವಾಮಿ, ಕರ್ತನೆ, ನಾನು ದಿಕ್ಕಿಟ್ಟವಳು ದೇವರೇ, ನೀನು ನನಗೆ ಸಹಾಯವನ್ನ ಮಾಡು. ಕರ್ತನೆ, ನಡೆದು ಹೋಗ್ತಾ ಇದ್ದಂತಹ ಆಗರಳನ್ನು ನೀನು ನೋಡಿದೆ, ಹಾಗೆ ನೀನು ಸಹಾಯವನ್ನ ಮಾಡಿದೆ. ಅದೇ ರೀತಿಯಾಗಿ ಕರ್ತನೆ, ನಾನು ಅದೇ ಒಂದು ಮಾರ್ಗದಲ್ಲಿ ನಾನು ನಡೆದು ಹೋಗ್ತಾ ಇದ್ದೇನೆ ಸ್ವಾಮಿ. ಅಪ್ಪ ದೇವರೇ, ನನಗೆ ಕರುಣಿಸುವವರು ಯಾರು ಇಲ್ಲ. ನಾನು ನಡೆದು ಹೋಗುವಂತಹ ಮಾರ್ಗದಲ್ಲಿ ನನ್ನ ಜೊತೆಗಾರರು ಯಾರು ಇಲ್ಲ. ಕರ್ತನೆ, ನೀನು ನಿನ್ನ ಜನರನ್ನು ಸಂತೈಸ್ತೇನೆ ಅಂತ ನೀನು ಹೇಳಿದ್ಯಾ. ಕರ್ತನೆ, ನೀನು ನನ್ನನ್ನು ಸಂತೈಸು ದೇವರೇ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿ ನಮ್ಮನ್ನು ಸಂತೈಸುವವನಾಗಿದ್ದಾನೆ. ದಿಕ್ಕಿಲ್ಲದ ತನ್ನ ಪ್ರಜೆನ ಅದನ್ನು ಕರುಣಿಸುವುದಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಹೇಗೆ ದೇವರು ಹಾಗರಳನ್ನು ಸಂತೈಸಿದ್ದಾರೋ, ಕರುಣಿಸಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ನಮ್ಮನ್ನು ಸಂತೈಸುವವನಾಗಿದ್ದಾನೆ, ಕರುಣಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ವಾಕ್ಯವಾದ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ದೇವರೇ, ನಿನ್ನ ಜನರನ್ನು ಕರುಣಿಸುವುದಕ್ಕಾಗಿ ಸ್ತೋತ್ರ, ಸಂತೈಸುವುದಕ್ಕಾಗಿ ಸ್ತೋತ್ರ, ಮಾರ್ಗವನ್ನು ತೋರಿಸುವುದಕ್ಕಾಗಿ ಸ್ತೋತ್ರ. ಅಜಯ ದಿನೇಶುವಿನ ತಂದೆಯ ದೇವರೇ, ಆಮೆನ್.